ಇದು ಅಂತ್ಯ ಅಲ್ಲ ಕಣ್ರೋ, ಇವಾಗಿಂದ ಪ್ರಾರಂಭ. ಡಿ ಬಾಸ್ ಅಭಿಮಾನಿಗಳು ನಡೆಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್. ಡಿ ಬಾಸ್ ದರ್ಶನ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಭೂತಪೂರ್ವ ಬೆಂಬಲ. ರಾಷ್ಟ್ರ ಮಟ್ಟದಲ್ಲಿ ರಾರಾಜಿಸ್ತಾ ಇದೆ ಡಿ ಬಾಸ್ ಹೆಸರಿನ ಟ್ರೆಂಡಿಂಗ್ಗಳು. ಟ್ರೆಂಡಿಂಗ್ ನಲ್ಲಿ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಹಾಕ್ತಾ ಇರ್ತಕ್ಕಂಥ ಕಾಮೆಂಟ್ಗಳನ್ನ ನೋಡಿದ್ರೇನೆ ಗೂಸ್ ಬಂಪ್ಸ್ ಬರುತ್ತೆ. ಅವರ ಅಭಿಮಾನ ಡಿ ಬಾಸ್ ದರ್ಶನ್ ಮೇಲೆ ಎಷ್ಟಿದೆ ಅಂತ ಅರ್ಥ ಆಗುತ್ತೆ. ಒಂದಲ್ಲ ಎರಡಲ್ಲ, ಯಾವ್ಯಾವ ರೀತಿ ಡಿ ಬಾಸ್ ಅಭಿಮಾನಿಗಳು ಡಿ ಬಾಸ್ ಪರವಾಗಿ ನಾವು ನಿಲ್ತೀವಿ ಅಂತ ಟ್ರೆಂಡಿಂಗ್ ಮಾಡ್ತಾ ಇದ್ದಾರೆ. ದೇಶಾದ್ಯಂತ ಆ ಟ್ರೆಂಡಿಂಗ್ಗಳು ಯಾವ ರೀತಿ ಓಡ್ತಾ ಇದ್ದಾವೆ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ಡಿ ಬಾಸ್ ದರ್ಶನ್ ಜೈಲು ಸೇರಿದಾಗಿನಿಂದ ಆಕಾಶವೇ ಕಳಚಿ ಬಿದ್ದ ಹಾಗೆ ಅಪಾರ ನೋವಿನಲ್ಲಿ ಇದ್ದಂತಹ ಡಿ ಬಾಸ್ ಅಭಿಮಾನಿಗಳು ಮೌನಕ್ಕೆ ಶರಣಾಗಿದ್ದರು. ಅನಿರೀಕ್ಷಿತವಾಗಿ ಬಂದಂತಹ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಅರಗಿಸಿಕೊಳ್ಳಲಾಗದೆ ತಮ್ಮ ಬಾಸ್ರನ್ನ ಮತ್ತೆ ಜೈಲಿನಲ್ಲಿ ನೋಡಬೇಕಾದಂತಹ ಪರಿಸ್ಥಿತಿಯನ್ನ ನೆನೆಸ್ಕೊಂಡು ಮಮ್ಮಲ ಮರುಗಿದ್ರು ಡಿ ಬಾಸ್ ಸೆಲೆಬ್ರಿಟೀಸ್. ಬಟ್ ದುರದೃಷ್ಟವಶಾತ್ ಆಗೋಗಿದೆ, ಡಿ ಬಾಸ್ ದರ್ಶನ್ ಮತ್ತೆ ಜೈಲು ಸೇರಿದ್ದಾರೆ. ಬಟ್ ಅಲ್ಲಿಂದಲೇ ದ ಡೆವಿಲ್ ಚಿತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಪ್ಡೇಟ್ಸ್ಗಳಿಗೆ ಸಿದ್ಧರಾಗಿ, ದ ಡೆವಿಲ್ ಚಿತ್ರಕ್ಕೆ ನಿಮ್ಮ ಶ್ರೀರಕ್ಷೆ ಬೇಕು ಅಂತ ಜೈಲಿನಿಂದಲೇ ತಮ್ಮ ಮಡದಿಯ ಮೂಲಕ ಸಂದೇಶವನ್ನ ನೀಡಿದ್ದಾರೆ. ಅದೇ ರೀತಿ ವಿಜಯಲಕ್ಷ್ಮಿ ದರ್ಶನ್ ರವರು ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗೆ ನೀಡಿರುವ ಸಂದೇಶವನ್ನ ಪೋಸ್ಟ್ ಮಾಡ್ಕೊಂಡಿದ್ರು. ಅದಷ್ಟೇ ಅಲ್ಲದೆ ಇನ್ನು ಮುಂದೆ ಡಿ ಬಾಸ್ ದರ್ಶನ್ ರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನ ನಾನು ನಿರ್ವಹಿಸ್ತೀನಿ ಅಂತ ಅಭಿಮಾನಿಗಳಿಗೆ ತಿಳಿಸಿದ್ರು. ಸೊ ಇದರಿಂದ ಖುಷಿಯಾಗಿರ್ತಕ್ಕಂಥ ಡಿ ಬಾಸ್ ಅಭಿಮಾನಿಗಳು ಇಂದು ಸಂಜೆ 6 ಗಂಟೆಗೆ ಟ್ರೆಂಡಿಂಗ್ನ ಸ್ಟಾರ್ಟ್ ಮಾಡಿದರೆ ನೋಡ್ತಾ ಇದ್ದಾಗೇನೆ ರಾಷ್ಟ್ರ ಮಟ್ಟದಲ್ಲಿ ಡಿ ಬಾಸ್ ದರ್ಶನ್ ಹೆಸರಿನ ಟ್ರೆಂಡಿಂಗ್ಗಳು ಚಾಲ್ತಿಯಲ್ಲಿದ್ದಾವೆ. ದರ್ಶನ್ ಫಾರ್ ಎವರ್, ಎಂದೆಂದಿಗೂ ದರ್ಶನ್, ಫಾರ್ ಎವರ್ ದರ್ಶನ್, ಡಿ ಬಾಸ್ ಫಾರ್ ಎವರ್ ಮತ್ತು ಸ್ಟ್ಯಾಂಡಿಂಗ್ ಸ್ಟ್ರಾಂಗ್ ವಿತ್ ಡೆವಿಲ್ ಎಂಬತಕ್ಕಂಥ ಟ್ರೆಂಡಿಂಗ್ಗಳು ಈಗ ಸೋಷಿಯಲ್ ಮೀಡಿಯಾ ಆಗಿರ್ತಕ್ಕಂಥ ಎಕ್ಸ್ ನಲ್ಲಿ ರಾರಾಜಿಸ್ತಾ ಇದೆ. ಸಾವಿರಾರು ಅಭಿಮಾನಿಗಳು ಈ ಟ್ರೆಂಡಿಂಗ್ ನಲ್ಲಿ ಪಾಲ್ಗೊಂಡಿದ್ದು ನಾವೆಂದೆಂದಿಗೂ ಡಿ ಬಾಸ್ ದರ್ಶನ್ ಪರವಾಗಿ ನಿಲ್ತೀವಿ, ದರ್ಶನ್ ಫಾರ್ ಎವರ್ ಮತ್ತು ದ ಡೆವಿಲ್ ಚಿತ್ರದ ಯಶಸ್ಸು ನಮ್ಮ ಜವಾಬ್ದಾರಿ, ಅತ್ತಿಗೆ ನಮ್ಮ ಜೊತೆ ಇದ್ದಾರೆ, ಇನ್ಮೇಲೆ ನಾವು ಹೆದರಬೇಕಾಗಿಲ್ಲ ಅಂತ ಹಲವಾರು ಕಾಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ಅದರಲ್ಲಿ ಕೆಲವೊಂದು ಝಲಕ್ಗಳನ್ನ ನೋಡೋಣ ಬನ್ನಿ. ನಿಖಿಲ್ ಗೌಡ, ಡೆವಿಲ್ ಉಸಿರಿರುವವರೆಗೂ ಇರ್ತೀವಿ ನಿಮ್ಮ ಹಿಂದೆ. ಡಿ ಬಾಸ್ ಎರ ಅಂತ್ಯ ಅಲ್ಲ ಕಣ್ರೋ, ಇವಾಗಿಂದ ಪ್ರಾರಂಭ. ನೋ ಸ್ಟಾಪಿಂಗ್ ಫಾರ್ ದ ಡೆವಿಲ್, ಸದಾ ನಿಮ್ಮೊಂದಿಗೆ ನಿಮ್ಮ ಈ ಅಭಿಮಾನಿಗಳು. ಡಿ ಬಾಸ್ ಎರ, ನಾವು ನಮ್ಮ ಹೃದಯ ಸಿಂಹಾಸನದಲ್ಲಿ ನಿಮ್ಮನ್ನ ರಾಜನ ತರ ಅವತ್ತೂ ಮೆರೆಸಿದೀವಿ, ಇವತ್ತು ಮೆರೆಸ್ತಿದೀವಿ, ಇನ್ ಮುಂದೆನೂ ಮೆರೆಸ್ತೀವಿ ಅಂತ ಹೇಳಿದ್ದಾರೆ. ಸಂಜು ಶಮಂತ್ ಅವರು ಮೀಡಿಯಾಗಳ ವಿರುದ್ಧ ಹರಿಹಾದಿದ್ದಾರೆ. ಟೈಮ್ ಹ್ಯಾಸ್ ಕಮ್ ಟು ಚೇಂಜ್ ದ ನೇಮ್ ಮೀಡಿಯಾ ಆರ್ ಜರ್ನಲಿಸಮ್ ಟು ಟ್ರೋಲ್ ಬಿಸ್ನೆಸ್. ಮೀಡಿಯಾ ಈಸ್ ಮೋರ್ ಟಾಕ್ಸಿಕ್ ಅಂಡ್ ಡೇಂಜರಸ್ ಟು ಅವರ್ ಸೊಸೈಟಿ, ನಾಟ್ ದ ಆಂಟಿ ನ್ಯಾಷನಲಿಸ್ಟ್ಸ್ ಅಂತ ಬರೆದಿದ್ದಾರೆ. ಅಂದ್ರೆ ಈ ಮೀಡಿಯಾಗಳನ್ನ ಹೆಸರನ್ನ ಟ್ರೋಲ್ ಬಿಸ್ನೆಸ್ ಅಂತ ನಾವು ಹೊಸದಾಗಿ ಹೆಸರಿಡಬೇಕಾಗಿದೆ. ಇವರು ಅತ್ಯಂತ ವಿಷಕಾರಿಗಳು ಈ ಮಾಧ್ಯಮದವರು ಅಂತ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಾಸಿಸಮ್ ಅವರು ಕಂಡವ್ರ ಮುಂದೆ ಮೈಕ್ ಹಿಡಿದು ತಂದಿಕ್ಕಿ ಮಜಾ ತಗೊಂಡು ಆ ಮಜಾದಲ್ಲೇ ಜೀವನ ಮಾಡ್ತಿರೋರಿಗೆ ಹಾಗೆ ನಾವೇ ಸಾಚ ಅನ್ಕೊಂಡು ಪೋಸ್ಟ್ ಮಾಡಿ ನಗುತ್ತಿರುವ ಕಚಡ ಮುಂಡೆವ ನಿಮ್ಮ ಹೀರೋಗಳು ಮಾಡಿರೋ ಲುಚ್ಚ ಕೆಲಸಗಳನ್ನ ನೋಡಿದೀವಿ, ಮರ್ತಿಲ್ಲ. ಇವತ್ತು ನಗ್ತಾನೆ ಇರಿ, ಮುಂದೆ ಒಂದಿನ ಇದೆ ಶಿಷ್ಯೇಂದ್ರ ಅಂತ ಬರ್ಕೊಂಡಿದ್ದಾರೆ. ಹಾಗೇನೆ ಮೀಡಿಯಾಗಳಿಗೆ, ಏನ್ರಿ ಮೀಡಿಯಾ, ಇವತ್ತು ನೀವು ಸರಿಯಾಗಿದ್ದಿದ್ರೆ ಇಡೀ ವ್ಯವಸ್ಥೆನ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಆದ್ರೆ ನೀವುಗಳು ಹಣಕ್ಕೋಸ್ಕರ ರಾಜಕಾರಣಿಗಳ ಬೂಟು ನೆಕ್ತಿದ್ದೀರಾ. ನಿಮ್ಮನ್ನ ಕಂಟ್ರೋಲ್ ಮಾಡೋಕ್ಕೆ ಒಬ್ಬ ಬಂದೇ ಬರ್ತಾನೆ, ಅಲ್ಲಿವರೆಗೆ ಎಷ್ಟಾಗುತ್ತೋ ಅಷ್ಟು ನೆಕ್ರಿ ಅಂತ ಹೇಳಿದ್ದಾರೆ. ಕೆಂಚ ಅವ್ರು ಹೇಳ್ತಾರೆ, ಪರಿಸ್ಥಿತಿ ಯಾವುದೇ ಇರಲಿ, ನನ್ನ ಕೊನೆ ಉಸಿರಿರುವವರೆಗೂ ನಾನು ಡಿ ಬಾಸ್ ಅಭಿಮಾನಿ, ನಾನು ಡಿ ಬಾಸ್ ಸೆಲೆಬ್ರಿಟಿ. ಒಳ್ಳೆತನಕ್ಕೆ ಎಂದಿಗೂ ಮೋಸ ಆಗಲ್ಲ, ಆದಷ್ಟು ಬೇಗ ಒಳ್ಳೆ ಕಾಲ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಅರಸವರು, ಶತ್ರುಗಳು ಜಾಸ್ತಿ ಆದ್ರೆ ಏನಂತೆ, ಕೋಟಿ ಅಭಿಮಾನಿಗಳು ಇದ್ದಾರೆ ಕಾಯೋಕೆ, ಸ್ಟ್ಯಾಂಡಿಂಗ್ ಸ್ಟ್ರಾಂಗ್ ವಿತ್ ಡೆವಿಲ್ ಅಂತ ಹಾಕೊಂಡಿದ್ದಾರೆ. ಡಿ ಬಾಸ್ ಅಭಿಮಾನಿ ಎಂಬವರು, ನಾನ್ ಸತ್ರು ಅಭಿಮಾನ ನನ್ನ ಜೊತೆನೇ ಬರುತ್ತೆ, ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ವಿರಾಟ್ ವೀರು, ಹಿಂದೂ ಕನ್ನಡಿಗ, ಇವರು ಮೈ ಹಾರ್ಟ್ ಬೀಟ್ ಇಸ್ ಬಾಸ್ ಅಂತ ಹಾಕೊಂಡಿದ್ದಾರೆ. ಯಪ್ಪ. ಶಿವ ಚಕ್ರವರ್ತಿ,
ಸೋಲು ಅವಮಾನ ದಾಟಿ ಆದಂತಹ ಸನ್ಮಾನ ಕೋಟಿ. ಇನ್ನು ಬಾಸ್, ಒಳ್ಳೆ ಕಾಲ ಬಂದೇ ಬರಬೇಕು, ಅಲ್ಲಿವರೆಗೆ ನಂಬಿಕೆ ಹೆಸರಲ್ಲಿ ನಗುತ್ತಿರಬೇಕು. ಸ್ಟಾರ್ಟಿಂಗ್ ಸ್ಟ್ರಾಂಗ್ ವಿತ್ ಡೆವಿಲ್. ಭೂಮಿಪುತ್ರ, ಈ ದೇಹ ಮಣ್ಣಲ್ಲಿ ಮಣ್ಣಾಗುವವರೆಗೂ ನಿನ್ನ ಅಭಿಮಾನಿನ. ಈ ರೀತಿ ನಾವು ಎಂದೆಂದಿಗೂ ಡಿ ಬಾಸ್ ಜೊತೆಗಿರ್ತೀವಿ. ದ ಡೆವಿಲ್ ಚಿತ್ರದ ಅಭೂತಪೂರ್ವ ಯಶಸ್ಸಿಗೆ ನಾವು ಕಾರಣರಾಗ್ತೀವಿ ಅಂತೇಳಿ ಟ್ರೆಂಡಿಂಗ್ನಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಡಿ ಬಾಸ್ ಅಭಿಮಾನಿಗಳು.